ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯದಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು. ಹಾಗಾಗಿ ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಅಥವಾ ಮಲ್ಟಿಪಲ್ ಚಾಯ್ಸಿಗೆ ತುಂಬ ಇಂಪಾರ್ಟೆಂಟ್. ವಾಟ್ ಡಿಡ್ ಜೂಲಿಯೆಟ್ ಟೀಚ್ ದ ಟಚಸ್? ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇದು ಬಂದೇ ಬರುತ್ತೆ. ಟು ವಿಚ್ ಆರ್ಮೆಂಟ್ ವಾಸ್ ಜೂಲಿಯೆಟ್ ಕಂಪೇರ್ಡ್? ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್, ಹೂ ಈಸ್ ಕಂಪೇರ್ಡ್ ಟು ನೋ? ಇದೊಂದು ಪ್ರಶ್ನೆ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಬಂದುಬಿಟ್ಟು ವಾಟ್ ಡಸ್ ದ ನ್ಯೂ ನೋ ಮೀನ್? ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ವೆನ್ ವಿಲ್ ರೋಮಿಯೋ ಮೇಕ್ ದ ಫೇಸ್ ಆಫ್ ಹ್ಯೂಮನ್ ಆಫ್ ಫೈನ್ ಶೋ ಫೈನ್? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್, ಇಷ್ಟು ಆದಮೇಲೆ ಈ ಒಂದು ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು 2 ಪ್ರಶ್ನೆಗಳು ಹೈಲೈಟ್ ಇರುತ್ತೆ. ಯಾವುದು ಅಂದರೆ ಇಲ್ಲಿ ನೋಡಿ, ಒಂದು ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ ಈಸ್ ಬ್ಯೂಟಿ ಆ್ಯಂಡ್ ವೈ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ಆಲ್ ದಿ ವರ್ಲ್ಡ್ ಸ್ಟಾಪ್? ಇದೊಂದು ವರ್ಶಿಪಿಂಗ್ ದ ಗರಿಸನ್. ಇದೊಂದು 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಈ ಒಂದು ಲೆಸನ್ಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು ಟು ಡಿಯರ್ಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ನೋಡೋದಾದರೆ ನೋಡಿ, ವಾಟ್ ವಾಸ್ ದ ಪಾಪ್ಯುಲೇಷನ್ ಆಫ್ ಮೊನಾಕೋ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟು ವೇರ್ ಡಿಡ್ ದಿ ಕಿಂಗ್ಡಮ್ ಆಫ್ ಮೊನಾಕೋ? ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್, ನೇಮ್ ದ ಥಿಂಗ್ಸ್ ದಟ್ ವೇರ್ ಟ್ಯಾಕ್ಸ್ಡ್ ಇನ್ ಮೊನಾಕೋ? ಯಾಕಂದರೆ ಆನ್ಸರ್ಸ್ ಕೂಡ ಇಲ್ಲೇ ಕೊಟ್ಟಿದ್ದೇನೆ, ಅದರ ಅಪೋಸಿಟ್ ಆನ್ಸರ್ ಇದೆ, ಕರೆಕ್ಟಾಗಿ ನೀವು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು, ನೇಮ್ ದಿ ಗೇಮ್ ಪ್ಲೇಡ್ ಇನ್ ಮೊನಾಕೋ ಆ್ಯಂಡ್ ವಾಟ್ ವಾಸ್ ದ ಯೂಸ್ವಲ್ ಆ್ಯಂಡ್ ಇನ್ಸಿಡೆಂಟ್ ದಟ್ ಹ್ಯಾಪನ್ ದ ಮೊನಾಕೋ? ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ವಾಟ್ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕನ್ಸಿಡರ್ ದ ಬ್ರದರ್ ಆಫ್ ಮೊನಾಕೋ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ವಾಟ್ ವಾಸ್ ದ ಸನ್ ಪಿಕ್ಸ್ಡ್ ಆ್ಯಸ್ ಓಕೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್, ವಾಟ್ ಡಿಡ್ ದ ಕ್ರಿಮಿನಲ್ ಡೂ ವಿತ್ ಹಿಸ್ ಎನಿಟಿ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಈ ಒಂದು ಟು ಡಿಯರ್ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ 3 ಪ್ರಶ್ನೆಗಳು ಬರ್ತದೆ ನೋಡಿ. ಇಲ್ಲಿ ಒಂದು, ವಾಟ್ ಮೇಡ್ ದ ಕಿಂಗ್ ಆಫ್ ಮೊನಾಕೋ ಅಲ್ಟರ್ ಹಿಸ್ ಡಿಸಿಷನ್ಸ್ ಇನ್ ಡೀಲಿಂಗ್ ಆ್ಯಂಡ್ ವಿತ್ ದ ಕ್ರಿಮಿನಲ್? ಇದೊಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್. ವೈ ಡಿಡ್ ದ ಅಥಾರಿಟೀಸ್ ಇನ್ ಮೊನಾಕೋ? ಇದೊಂದು ಪ್ರಶ್ನೆ. ವೈ ವಾಸ್ ದ ಕ್ರಿಮಿನಲ್ ಫೈನಲಿ ಆಫರ್ಡ್? ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಓಕೆನಾ? ಇಷ್ಟು ಈ ಪಾಠದಲ್ಲಿ ಹೈಲೈಟ್ ಇರುತ್ತೆ. ಯಾಕಂದರೆ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಬ್ಲೂ ಪ್ರಿಂಟ್ ಪ್ರಕಾರದಲ್ಲಿ ತುಂಬ ಹೆಚ್ಚು ಅಂಕಗಳು ಬಂದಂತಹ ಒಂದು ಲೆಸನ್ಸ್ಗಳಿಂದ ಇಲ್ಲಿ ನಾನು ಕೊಡ್ತಾ ಇರೋದು. ಓಕೆ, ಆಲ್ ಚಿಲ್ಡ್ರನ್ರಲ್ಲಿ ಕೂಡ ನಿಮಗೆ ಟೋಟಲ್ ಆಗಿ 6 ಅಂಕಗಳಿಗೆ ಸಂಬಂಧಪಡುವಂತೆ ಇದೆ. ಓಕೆ, ಬನ್ನಿ ಹಾಗಾದರೆ ನೋಡಿ, ಹೂ ಡಸ್ ದ ವರ್ಡ್ ಹಿ ರೆಫರ್ ಟು? ಇದೊಂದು ಪ್ರಶ್ನೆ. ನೆಕ್ಸ್ಟ್, ವಾಟ್ ಕ್ಯಾನ್ ದಿ ಆ್ಯಂಡ್ ಪೇರೆಂಟ್ಸ್ give their children and what can the parents house and where do the souls and of the children? ಇದೊಂದು ಬರುತ್ತೆ. what should not the parents seek? ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ? ನೆಕ್ಸ್ಟ್, ಇವೆಲ್ಲವೂ ಕೂಡ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೀವರ್ಡ್ಸ್ ಏನು ಬೇಡ, ಇಲ್ಲಿ ಹೈಲೈಟ್ ಕ್ವಶನ್ಸ್ಗಳು ಈ ಒಂದು ಇದ್ರೊಳಗಡೆ ಯೂನಿಟ್ ಒಳಗಡೆ ನೋಡಿ. ಹೌ ಶುಡ್ ಪೇರೆಂಟ್ಸ್ ರೈಸ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್? ಇದೊಂದು ಪ್ರಶ್ನೆ ಬಂದರೆ how is the parent-children relationship brought out using the metaphor of bows and arrows in all children? ಇವು 2 ಪ್ರಶ್ನೆಗಳು ತುಂಬ ಹೈಲೈಟ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಈ ಒಂದು ಆನ್ ಚಿಲ್ಡ್ರನ್ ಒಳಗಡೆ. ನೆಕ್ಸ್ಟ್, ಎವ್ರಿಥಿಂಗ್ ಐ ನೀಡ್ ಟು, ಇದೇನು ತೊಂದರೆ ಇಲ್ಲ, ಯಾಕಂದರೆ ಇದು ಅಷ್ಟೊಂದು ನಿಮಗೆ. ನೆಕ್ಸ್ಟು ಈ ಒಂದು ಲೆಸನ್ ಭಾಳ ಇಂಪಾರ್ಟೆಂಟ್ ಇದು ಕೂಡ. ಇದರಲ್ಲಿ ಬರುವಂತಹ ದ ವೋಟರ್ ಅಂತ ಇದೆ ನೋಡಿ, ಬನ್ನಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ಗಳು. ಇವು ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಅಪೋಸಿಟ್ ಇದೆ. ಇವೆಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್, ಸರಿಯಾಗಿ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇದೆ ಇದರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಹೈಲೈಟ್ ಲಾಂಗ್ ಕ್ವಶನ್ಸ್ ಹೈಲೈಟ್ ಯಾವುದು ಅಂದರೆ ಟೋಟಲ್ 3 ಕ್ವಶನ್ಸ್ಗಳು ಹೈಲೈಟ್ ಇದೆ ಇದರಲ್ಲಿ. ರೂಫ್ ಈಸ್ ದ ಕ್ಲೆವರ್ ಇದೊಂದು ಬರುತ್ತೆ. ದ ವಾಟರ್ ರೆಡಿಕ್ಯುಲಸ್ ಇದೊಂದು ಬರುತ್ತೆ. ಡು ಯು ಥಿಂಕ್ ದ್ಯಾಟ್? ಇದೊಂದು. ಇಷ್ಟು 3 ಪ್ರಶ್ನೆಗಳು ಈ ಒಂದು ಇದರ ಒಳಗೆ ಸಂಬಂಧಪಟ್ಟ ಹಾಗೆ 3 ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್. ಇವುಗಳನ್ನು ಹೈಲೈಟ್ ಪ್ರಶ್ನೆಗಳು, ಇವುಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟು, ವೇರ್ ದೇರ್ ಈಸ್ ಅ ವೀಲ್? ಇದೊಂದು ಪ್ರಶ್ನೆ. ಇದರಲ್ಲಿ ಕೂಡ 1 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇದ್ದಾವೆ. ಇವೆಲ್ಲೂ 3 ಇದ್ದಾವೆ. ನೆಕ್ಸ್ಟ್, ಟೋಟಲ್ ಇಷ್ಟು ಕ್ವಶನ್ಸ್ಗಳನ್ನು ಓದ್ಕೊಳ್ಳಿ. ಯಾಕಂದರೆ 9 ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. 9 ಪ್ರಶ್ನೆಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಇದರಲ್ಲಿ ಹೈಲೈಟ್ ಲಾಂಗ್ ಕ್ವಶನ್ಸ್ಗಳು ಯಾವುದು ಅಂದರೆ ಹೌ ಡಸ್ ಸೈಕ್ಲಿಂಗ್? ಓಕೆ, ಇದೊಂದು ಹೌ ಡಿಡ್ ಸೀಲಾ ರಾಣಿ ಆ್ಯಂಡ್ ಡಿಸ್ಕಸ್ ಹೌ ಸೈಕ್ಲಿಂಗ್ ಮೂಮೆಂಟ್? ಇವು 3 ಕ್ವಶನ್ಸ್ಗಳು
ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟ್ಸ್ಗಳು. ಓಕೆನಾ, ಇಷ್ಟು ಇಂಪಾರ್ಟೆಂಟ್ ಆಯಿತು. ನೆಕ್ಸ್ಟು ವಾಟರಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇದೆ, ಇವುಗಳನ್ನು ಕೂಡ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಇಷ್ಟು ಕ್ವಶನ್ಸ್ಗಳು 1 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸಿಗೆ ಬರುವಂತಹ ಪ್ರಶ್ನೆಗಳು ಇದು. ನೆಕ್ಸ್ಟು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಆ ಲಾಂಗ್ ಕ್ವಶನ್ಸ್ ಹೈಲೈಟ್ 2 ಇದೆ. ಒಂದು ವೈ ಈಸ್ ವಾಟರ್ ಮೈಟಿ ಆ್ಯಂಡ್ ಹೌ ಡಸ್ ದ ಪೋಯಮ್. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ಸ್ ಕೂಡ ಇಲ್ಲೇ ಬರುತ್ತೆ. ಓಕೆನಾ, ಇಲ್ಲೇ ಇರುತ್ತೆ. ನೆಕ್ಸ್ಟು ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಏನು ತೊಂದರೆ ಇಲ್ಲ. ಇಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ನಿಮಗೆ ಈಸಿಯಾಗಿ ಕವರ್ ಆಗುತ್ತೆ. 20 ಇಂದ 25 ಮಾರ್ಕ್ಸ್ ಇದು ಕವರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.